ರಾಜ್ಯದವರು ಖರ್ಚು ಮಾಡಬೇಕು ಅಂತಿದೆ. ಎಲ್ಲಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ. ಇವರು ಹೊರಗಡೆ ಕಾಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ಸ್ವಾಗತ ಮಾಡ್ತೀವಿ. ಸರಿ ಇದ್ರೆ ಅದನ್ನ ತಗೋತೀವಿ, ಸರಿ ಇಲ್ಲದೆ ಇದ್ರೆ ನಾವು ಏನು ಸರಿ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಹೋರಾಟಗಾರರಿಗೆ ನಾವು ಸ್ವಾಗತ, ಕಾಮೆಂಟ್ ಮಾಡೋರಿಗೆ ಬೇಡ ಅನ್ನಲ್ಲ, ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡೋರಿಗೆ ಬೇಡ ಅನ್ನಲ್ಲ. ಬಟ್ ಚರ್ಚೆ ಮಾಡಿದ ತಕ್ಷಣ ಅದೇ ರೂಲ್ ಆಗಬೇಕು ಅನ್ನೋದು ತಪ್ಪು. ಚರ್ಚೆ ಮಾಡಿದ ತಕ್ಷಣ ಅದನ್ನೇ ರೂಲ್ ಮಾಡಿ ಅಂತ ಅನ್ನೋದು ತಪ್ಪು. ಚರ್ಚೆ ಮಾಡಲಿ, ಬಟ್ ಆದರೆ ನಮ್ಮ ಸರ್ಕಾರ 18% ಹಣನ ರಿಸರ್ವ್ ಮಾಡಿದ್ದು ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಗೊತ್ತಿರಬೇಕು, ತಿಳ್ಕೊಳ್ಳಿ. ಫಸ್ಟ್ SC ST ವರ್ಗಕ್ಕೆ ಕಾಯ್ದೆ ಮಾಡಿದವರು ಸಿದ್ದರಾಮಯ್ಯನವರು. ಸೊ ಮಹದೇವಪ್ಪನವರು ಅವಾಗ ಇದ್ರು, ಆಂಜನೇಯರು ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಆ ಕಾಲದಲ್ಲಿ ಬಹುಶಃ ಇವರು ಬಿಜೆಪಿ ಸರ್ಕಾರಗಳಿದಾವಲ್ಲ, ಅಲ್ಲ ಅದನ್ನ ಮಾಡ್ಸಕ್ಕೆ ಹೇಳಿ. ಫಸ್ಟ್ ಕರ್ನಾಟಕದಲ್ಲಿ ಮತ್ತು ಕಾಂಟ್ರಾಕ್ಟ್ಗೆ ರಿಸರ್ವ್ ಮಾಡಿದವರು ಸಿದ್ದರಾಮಯ್ಯ. SC STಗೆ ಕಾಂಟ್ರಾಕ್ಟ್ಗೆ 50 ಲಕ್ಷ, ಈಗ 1 ಕೋಟಿ, ಈಗ 1 ಕೋಟಿಗೆ ರಿಸರ್ವ್ ಮಾಡೋದು. ಏನಾದ್ರೂ SC ST ಜನಾಂಗಕ್ಕೆ ಅಥವಾ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಈ ಸರ್ಕಾರ 5 ಗ್ಯಾರಂಟಿ ಇರ್ಬೋದು, ಕಾನೂನು ಇರ್ಬೋದು, ಎಲ್ಲವನ್ನೂ ತಂದುಕೊಟ್ಟವರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಿಳ್ಕೋಬೇಕು. ಅವ್ರಿಗೆ ಏನಾಗಿದೆ, ಜನ ಎಲ್ಲ ಪೂರ್ತಿ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯವ್ರ ಪರವಾಗಿ, ರಾಹುಲ್ ಗಾಂಧಿಯವ್ರ ಪರವಾಗಿ, ಖರ್ಗೆ ಅವ್ರ ಪರವಾಗಿ, DK ಶಿವಕುಮಾರ್ ಪರವಾಗಿ ತಿರುಗಿ ನೋಡ್ತಾವ್ರೆ. ನಾವು ಇದನ್ನೇನಾದ್ರು ಒಂದಷ್ಟು ತಿರುಗಿಸಿ ಪರೀಕ್ಷೆ ಹೇಳಿದ್ರೆ ಜನ ಏನಾದ್ರು ಯೋಚನೆ ಮಾಡಕ್ಕೆ ಬರ್ತಾರೆ ಅಂತ. ಇವೆಲ್ಲ ಏನು ನಡೆಯಲ್ಲ. ಅದಕ್ಕೇನೆ ನಮಗೆ 138 ಎಲ್ಲರೂ ಇತಿಹಾಸದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ನಾವು ನೀವೆಲ್ಲ ಹೇಳ್ತಿದ್ರಿ ಗೆಲ್ಲಲ್ಲ, ಒಂದೇ ಸೊಂಡೂರು ಅಂತ, ಶಿಗ್ಗಾವಿ ಮತ್ತು ಚನ್ನಪಟ್ಟಣನ ಗೆಲ್ಲಲ್ಲ ಅಂತ. ಯಾಕೆ ಗೆಲ್ಸಿದ್ರು? ಇವ್ರು ಹಿಂಗೆ ಭಾಷಣ ಮಾಡ್ತಾವ್ರೆ ಅಪೋಸಿಷನ್ ಲೀಡರ್ಗಳು. ಇಲ್ಲಿ ಅಶೋಕ್, ಅಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ, ಇಲ್ಲೂ ಸಲ್ಲದ ಕೇಸ್ಗಳನ್ನ ತಗೋತಾರೆ. ಇದೆಲ್ಲಕ್ಕೂ ಉತ್ತರ ಡೆಮಾಕ್ರಸಿನಲ್ಲಿ, ಚುನಾವಣೆಯಲ್ಲಿ ಜನ ತೀರ್ಮಾನನೇ. ಸೊ ಆ ಜನ 3 ಸಹ ಗೆಲ್ಲಿಸಿ 138 ಮಾಡಿದ್ದಾರೆ. ಇನ್ನೂ ಅರ್ಥ ಮಾಡ್ಕೊಳ್ತಾ ಇದ್ರೆ ಮುಂದಿನ ಚುನಾವಣೆಗೆ ಈಗೇನು ಇಬ್ರು ಸೇರಿ 80 ಇದ್ದಾರೆ, 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಇಬ್ರು ಸೇರಿ 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಈ ತರದ ಟೀಕೆ ಟಿಪ್ಪಣಿ, ಸಿದ್ದರಾಮಯ್ಯನವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ನಾವು ಲೀಡರ್ ಆಗ್ಬಿಟ್ಟು ಅಂತ ಅಂದ್ರೆ ಅದು ಅವರ ಭ್ರಮೆ. ಕೆಲವರು ಏನಾಗುತ್ತೆ, ಏನೇನೋ ಮಾತಾಡ್ತಾರೆ. ಸಿದ್ದರಾಮಯ್ಯನ ಲೀಡರ್ಶಿಪ್ ಏನು, ಸಿದ್ದರಾಮಯ್ಯನವರ ಒಂದು ಡಿಸಿಪ್ಲಿನ್ ಏನು, ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಈ ದೇಶದಲ್ಲಿ ಮಾಡಿದಂಥವರಲ್ಲಿ ಈಗ ಇನ್ನೊಬ್ರು ಬಿಟ್ರೆ ಇವರು, ಅವ್ರು ಬಿಟ್ರೆ ಇವರೇನೆ. ಸೊ ಅಂತ ಈ ದೇಶದಲ್ಲೇ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನು, ಫೈನಾನ್ಷಿಯಲ್ ಅವ್ರ ಆಡಳಿತ ಮಾಡೋ ಸಂದರ್ಭದಲ್ಲಿ ಯಾವತ್ತೂ ಸಹ ಚೆಕ್ ಬೋನಸ್ ಆಗಿಲ್ಲ. ಇದಕ್ಕಿಂತ ಒಳ್ಳೆ ಆಡಳಿತ ಕೊಡ್ತಕ್ಕಂಥವ್ರು ನಾನು ಯಾವುದು ನೋಡೋಕ್ಕಾಗಿಲ್ಲ. ಸೊ ನಾರಾಯಣಸ್ವಾಮಿ ಅವರು ನನಗೂ ಆತ್ಮೀಯರು, ಬಟ್ ಈ ಥರ ಎಲ್ಲ ಮಾತನಾಡೋದು ಅವ್ರಿಗೆ ಗೌರವ ಅಲ್ಲ ಅನ್ಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.